ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಹೊಲೆಗಂಡಲ್ಲದೆ ಪಿಂಡದ ನೆಲೆಗೆ ಆಶ್ರಯವಿಲ್ಲ, ಜಲಬಿಂದುವಿನ ವ್ಯವಹಾರ ಒಂದೇ. ಆಸೆ ಆಮಿಷ ರೋಷ ಹರುಷ ವಿಷಯಾದಿಗಳೆಲ್ಲ ಒಂದೇ. ಏನನೋದಿ ಏನ ಕೇಳಿ ಏನು ಫಲ, ಕುಲಜನೆಂಬುದಕ್ಕಾವುದು ದ್ರಷ್ಟ. ಸಪ್ತಧಾತು ಸಮಂ ಪಿಂಡಂ ಸಮಯೋನಿ ಸಮುದ್ಭವಂ, ಆತ್ಮಜೀವ ಸಮಾಯುಕ್ತಂ ವರ್ಣಾನಾಂ ಕಿಂ ಪ್ರಯೋಜನಂ. ಕಾಸಿ ಕಮ್ಮಾರನಾದ, ಬೀಸಿ ಮಡಿವಾಳನಾದ, ಹಾಸನಿಕ್ಕಿ ಸಾಲಿಗನಾದ, ವೇದವನೋದಿ ಹಾರುವನಾದ. ಕರ್ಣದಲ್ಲಿ ಜನಿಸಿದವರುಂಟೇ ಜಗದೊಳಗೆ, ಕೂಡಲ ಸಂಗಮ ದೇವ ಲಿಂಗಸ್ಥಳವನರಿದವನೇ ಕುಲಜನು. ಈಗೇನು ನೀಲಮ್ಮರು ಹೇಳಿದ್ರಲ್ಲ, ಅದು ಅರ್ಧ ವಚನ. ಚಿತ್ರದುರ್ಗದ ಮಠದಿಂದ ಅದನ್ನ ಹಾಡಿಸಿದ್ದಾರೆ. ತೋಟಪ್ಪ ಉತ್ತಂಗಿಯವರು ಅದನ್ನು ಹಾಡಿದ್ದಾರೆ. ಚೆನ್ನಾಗಿ ಹಾಕಿದ್ದಾರೆ ದಾಟಿನ. ಆದರೆ ಅರ್ಧದಿಂದ ತಗೊಂಡ್ಬಿಟ್ಟಿದ್ದಾರೆ. ಕಾಸಿ ಕಮ್ಮಾರನಾದ, ಬೀಸಿ ಮಡಿವಾಳನಾದ, ಹಾಸನಿಕ್ಕಿ ಸಾಲಿಗನಾದ. ಕೆಲವ್ರಿಗೆ ಒಂದೇನು ಭಾವನೆ ಇದೆ ಅಂದ್ರೆ, ಸಂಸ್ಕೃತ ಶ್ಲೋಕಗಳು ಶರಣರಿಗೆ ಒಪ್ಪುವಂಥದ್ದಲ್ಲ, ಮಧ್ಯೆ ಸೇರಿಸಿರುವಂಥದ್ದು. ವಚನಗಳೆಲ್ಲ ಅವನು ಬಳಸಿಲ್ಲ. ಇದು ಅರ್ಧ ಸತ್ಯ ಅಥವಾ ಕಾಲ್ಭಾಗ ಸತ್ಯ ಅಷ್ಟೇ. ಮುಕ್ಕಾಲು ಭಾಗ ಸತ್ಯ ಅಥವಾ ಹೆಚ್ಚು ಸತ್ಯ ಏನಪ್ಪಾ ಅಂತಂದ್ರೆ, ಶ್ಲೋಕಗಳನ್ನ ಬರೀ ಉದಾಹರಣೆಗಾಗಿ ತಗೊಂಡಿದ್ದಾರೆ ಅಷ್ಟೇ ಅಲ್ಲ, ಹೊಸದಾಗಿ ಬರೆದಿದ್ದಾರೆ. ಬಸವಣ್ಣವರು ಅದ್ಭುತವಾದ ಶ್ಲೋಕನ ಈ ವಚನದಲ್ಲಿ ಬಂದಿರತಕ್ಕಂಥದ್ದು ಬಸವಣ್ಣವರೇ ಬರೆದಿರೋ ಶ್ಲೋಕ ಅದು. ಅಂದ್ರೆ ಅವ್ರ ಭಾಷೆಯಲ್ಲೇ ಉತ್ತರ ಕೊಡ್ಬೇಕಾದ್ರೆ ಜಾತಿವಾದಿಗಳಿಗೆ, ಜಾತಿ ಮಾಡಿ 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 ಮತ್ತು ಹೆಣ್ಮಕ್ಳು ಕೀಳು, ಯಾಕೆಂದ್ರೆ ಅವ್ರು ರಜಸ್ವಲಯರಾಗ್ತಾರೆ, ಆದ್ರಿಂದ ಅವ್ರು ಶೂದ್ರರು, ಅವ್ರಿಗೆ ಜನಿವಾರ ಬೇಡ ಅಂತ ಏನು ಭಾವನೆ ಇತ್ತು ಜನರಿಗೆ, ಅದನ್ನು ತೊಡೆದು ಹಾಕೋದಕ್ಕೋಸ್ಕರವಾಗಿ ಪ್ರಬಲವಾದ ವಾದವನ್ನು ಮಂಡಿಸಿದ್ರು ಬಸವಣ್ಣವರು. ಅದಕ್ಕೆ ಎಂಥ ಅದ್ಭುತವಾದ ಮಾತು ಹೇಳ್ತಾರೆ ನೋಡಿ. ಹೊಲೆಗಂಡಲ್ಲದೆ ಪಿಂಡದ ನೆಲೆಗೆ ಆಶ್ರಯವಿಲ್ಲ. ಅಂದ್ರೆ ಒಂದು ಮಗು ಹುಟ್ಟಬೇಕಾದ್ರೆ ಆಕೆ ಹೊಲೆ ಗಾಂಡ್ಲೇಬೇಕು. ಅಂದ್ರೆ ದೊಡ್ಡ ಅಕ್ಕಿ ಆಗ್ಬೇಕು, ಪುಷ್ಪವತಿ ಆಗ್ಬೇಕು, ಮತ್ತು ಏನು ಮಾಸಿಕ ಧರ್ಮ ಉಂಟಾಗುತ್ತೆ ಅದು ಆಗ್ಬೇಕು. ಅದೆಲ್ಲ ಆದ್ರೆ ಆ ಮಗು ಹುಟ್ಟುತ್ತೆ, ಪಿಂಡದ ನೆಲೆಗೆ ಆಶ್ರಯ ಸಿಗುತ್ತೆ. ಅದೇ ಆಗ್ಲಿಲ್ಲ ಅಂದ್ರೆ, ಹೊಲೆನೇ ಕಾಣ್ಲಿಲ್ಲ ಒಬ್ಬ ಹೆಣ್ಮಗಳು, ಮತ್ತ ಎಲ್ಲಪ್ಪ ಸೃಷ್ಟಿ ಆಗತ್ತೆ. ಹೊಲೆಗಂಡಲ್ಲದೆ ಪಿಂಡದ ನೆಲೆಗೆ ಆಶ್ರಯವಿಲ್ಲ, ಜಲಬಿಂದುವಿನ ವ್ಯವಹಾರ ಒಂದೇ. ಜಲ ಬಿಂದು ಅಂದ್ರೆ ರಕ್ತ ಮತ್ತೆ ಬೆವರು, ಮೂತ್ರ, ವೀರ್ಯ ಏನೇನಿದೆಯಲ್ಲ ಅದು ಎಲ್ಲರಿಗೂ ಒಂದೇ. ಜಲಬಿಂದುವಿನ ವ್ಯವಹಾರ ಒಂದೇ. ಇಷ್ಟೇ ಅಲ್ಲ, ಆಸೆ ಆಮಿಷ ರೋಷ ಹರುಷ ವಿಷಯಾದಿಗಳೆಲ್ಲ ಒಂದೇ. ಈ ನಾಲ್ಕು ಎಲ್ಲರಿಗೂ ಸಮ ಇರ್ತದೆ. ಅದು ಮೇಲ್ಜಾತಿಯವರಿಗೆ ಕಡಿಮೆ ಇರ್ತದೆ, ಕೆಳಜಾತಿಯವರಿಗೆ ಜಾಸ್ತಿ ಇರ್ತದೆ ಅಂತ ಹಂಗಿಲ್ಲ. ಆಸೆ ಆಮಿಷ ರೋಷ ಹರುಷ ಇನ್ನು ಮೇಲ್ಜಾತಿಯವರಿಗೆ ಜಾಸ್ತಿ ಇರ್ತದ, ಕೆಳಜಾತಿಯವ್ರಿಗೆ ಸ್ವಲ್ಪ ಕಮ್ಮಿ ಇರ್ಬೇಕಾದ್ರೆ ಬಡತನ ಇರ್ತದಲ್ಲ. ಆದ್ರಿಂದ ಈಗಿನ ಕಾಲಕ್ಕಲ್ಲ. ಈಗಿನ ಕಾಲದಲ್ಲಿ ಎಲ್ಲಾ ಜನಾಂಗದಲ್ಲೂ ಬಡವರು ಇದ್ದಾರೆ, ಎಲ್ಲಾ ಜನಾಂಗದ ಶ್ರೀಮಂತರು ಇದ್ದಾರೆ. ಇವಾಗ ಮೀಸಲಾತಿ ಸಿಕ್ಕು ಎಲ್ಲಾ ಜನಾಂಗದವರು ಸುಧಾರಿಸಿದ್ದಾರೆ. ಅವತ್ತಿನ ಕಾಲದಲ್ಲಿ ಆ ಭಾವ ಇತ್ತು. ಅಂದ್ರೆ ಆಸೆ ಆಮಿಷ ರೋಷ ಹರುಷ ವಿಷಯಾದಿಗಳೆಲ್ಲ ಒಂದೇ. ಸಪ್ತ ಏನನೋದಿ ಏನ ಕೇಳಿ ಏನು ಫಲ, ಎಷ್ಟೆಲ್ಲ ಓದಿದ್ರಿ, ಎಷ್ಟೆಲ್ಲ ಕೇಳಿದ್ರಿ, ಎಷ್ಟೆಲ್ಲ ಬರೆದ್ರಿ, ಏನಪ್ಪ ಪ್ರಯೋಜನ ಅನ್ನುವಂತಹ ಮಾತನ್ನ ಪ್ರಶ್ನೆಯನ್ನ ಕೇಳ್ತಾರೆ. ಏನನೋದಿ ಏನ ಕೇಳಿ ಏನು ಫಲ, ಕುಲಜನೆಂಬುದಕ್ಕಾವುದು ದ್ರಷ್ಟ. ಯಾವ್ದಪ್ಪ ಕುಲಜ ಅನ್ನೋದಕ್ಕೆ ಸಾಕ್ಷಿ ಅಥವಾ ಏನು ಉಲ್ಲೇಖ ತೋರಿಸ್ತೀರಿ ನೀವು? ಎಷ್ಟು ಚೆನ್ನಾಗಿ ಹೇಳ್ತಾರ ಅವರು ಅಂದ್ರೆ, ಇದು ಬಸವಣ್ಣವ್ರ ರಚನೆ. ಈ ಶ್ಲೋಕ ಎಲ್ಲೂ ಬಂದದ್ದಲ್ಲ. ಸಪ್ತಧಾತು ಸಮಂ ಪಿಂಡಂ ಸಮಯೋನಿ ಸಮುದ್ಭವಂ ಆತ್ಮಜೀವ ಸಮಾಯುಕ್ತಂ ವರ್ಣಾನಾಂ ಕಿಂ ಪ್ರಯೋಜನಂ. ಯಾವ್ದಾದ್ರು ಶ್ರುತಿ ಸ್ಮೃತಿಲಿ ಬಂದಿದೆಯಾ ವರ್ಣಾನಾಂ ಕಿಂ ಪ್ರಯೋಜನಂ ಅಂತ ಕೇಳ್ತಾರ? ಸಂಸ್ಕೃತವನ್ನ ಬಸವಣ್ಣವರು ಕಲ್ತಿರ್ಲಿಲ್ಲ ಅಲ್ಲ, ಚೆನ್ನಾಗೇ ಕಲ್ತಿದ್ರು. ಆದ್ರೆ ಎಲ್ಲಾ ಪ್ರವಾದಿಗಳು
ಎಲ್ಲ ಉದ್ಧಾರಕರು, ಧರ್ಮಸ್ಥಾಪಕರು ಅವ್ರವ್ರ ಮಾತೃಭಾಷೆಗೆ ಹೆಚ್ಚಿನ ಪ್ರಾಶಸ್ತ್ಯ ಕೊಟ್ಟಿದ್ದಾರೆ. ಮಾತೃಭಾಷೆಯಲ್ಲೇ ಮಾತನಾಡಿದ್ದಾರೆ. ಬುದ್ಧ ಆಗ್ಲಿ, ಮಹಾವೀರ ಆಗ್ಲಿ, ಎಲ್ಲರೂ ಕೂಡ. ಯಾಕಂದ್ರೆ ಅವ್ರನ್ನ ಯಾರನ್ನು ಮೆಚ್ಚಿಸ್ಬೇಕಾಗಿರ್ಲಿಲ್ಲ, ಪರಮಾತ್ಮನನ್ನು ಮೆಚ್ಚಿಸ್ಬೇಕಾಗಿಲ್ಲ. ಎದ್ದು ಹೋಗ್ರಿ ಆ ಕಡೆ, ಎದ್ದು ಹೋಗ್ಬಿಡ್ರಿ. ನೀವು ಆ ಫೋನ್ ಸಮೇತನೇ ಹೋಗ್ಬಿಡಿ. ನಿಮಗೆ ಫೋನೇ ಮುಖ್ಯ ಆಯ್ತು ಅಂತಂದ್ರೆ ಯಾಕೆ ಕುತ್ಕೊಂತೀರಿ ಇಲ್ಲಿ ಸುಮ್ಮನೆ? ಗೊತ್ತಾಯ್ತಲ್ಲ. ಸಪ್ತಧಾತು ಸಮಂ ಪಿಂಡಂ ಸಮಯೋನಿ ಸಮುದ್ಭವಂ ಆತ್ಮಜೀವ ಸಮಾಯುಕ್ತಂ ವರ್ಣನಾಂ ಕಿಂ ಪ್ರಯೋಜನಂ. ಅಂದ್ರೆ ಎಷ್ಟು ಅದ್ಭುತವಾದ ಮಾತು ಹೇಳ್ತಾರೆ ಅಂದ್ರೆ, ವರ್ಣ ಆ ಭಗವದ್ಗೀತೆಯಲ್ಲಿ ಕೃಷ್ಣನ್ ಕಡೆಯಿಂದ ಹೇಳಿಸಿದ್ದಾರೆ. ಅದು ನನಗೆ ಬಹಳ ವಿಚಿತ್ರ. ಮೊನ್ನೆ ಅದನ್ನ ಕೇಳ್ಬೇಕಾದ್ರೆ ನಾನು ಹೇಳಿರ್ಲಿಲ್ಲ. ಅಂದ್ರೆ ಯಾರೋ ಒಬ್ಬ ಕಾಮೆಂಟ್ ಹಾಕಿದ್ದಾರೆ, ರಾಮ ಹೆಗಡೆ ಅನ್ನೋರು, ನೀವು ಜಾತಿ ಎತ್ತಿ ಮಾತಾಡಿದೀರಾ, ಮತ್ತೆ ನೀವು ವೀಣಕ್ಕನ್ ದಾರಿನೇ ಹಿಡಿದಿದ್ದೀರಲ್ಲ ಅಂತ ಹೇಳಿ ಹೇಳಿದ್ದಾರೆ. ವೀಣಕ್ ಅವರು ಜಾತಿ ಮಾತಾಡಿಲ್ಲ, ನಾನು ಜಾತಿ ಮಾತಾಡಿಲ್ಲ. ಆ ಸಂದರ್ಭದಲ್ಲಿ ಕೃಷ್ಣ ನೀವೆಲ್ಲ ಹೇಳೋ ಹಾಗೆ ಯಾದವರ ವಂಶಕ್ಕೆ ಸೇರಿದವನು. ಅದಕ್ಕೆ ಪುರಂದರದಾಸರದೇ ಉದಾಹರಣೆ ಕೊಟ್ಟಿದ್ದೀನಿ, ಮತ್ತೆ ಎಲ್ರಿಗೂ ಗೊತ್ತಿದೆ. ಅದು ಯಾದವ ಜನಾಂಗ ಶೂದ್ರ ಜನಾಂಗದಲ್ಲಿ ಬರ್ತಕ್ಕಂಥದ್ದು. ಶೂದ್ರರಿಗೆ ಜನಿವಾರವೂ ಇಲ್ಲ, ಏನು ಸಂಸ್ಕಾರನೇ ಇರ್ಲಿಲ್ಲ ಆಗಿನ ಕಾಲಕ್ಕೆ. ಒಂದ್ ವೇಳೆ ಕೃಷ್ಣನೇ ಹೇಳೋದಾದ್ರೆ ಚಾತುರ್ವರ್ಣಂ ಮಯಾ ಸೃಷ್ಟಂ ಏನು ಗುಣಕರ್ಮ ವಿಭಾಗಶಃ, ಕೃಷ್ಣ ಹೇಳಕ್ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಅವನು ಜಾತಿ ಭೇದವನ್ನೇ ಮಾಡಿಲ್ಲ ಶ್ರೀಕೃಷ್ಣ ಪರಮಾತ್ಮ. ಅವನು ಬದುಕಿರುವಾಗ ಎಲ್ಲಾ ಜನಾಂಗದವ್ರನ್ನು ಉದ್ಧರಿಸಿದಾನೆ. ಆಮೇಲೆ ಅವನು ರಾಜನಾಗಬೇಕಾದ್ರೆ, ಅಂದ್ರೆ ಅಷ್ಟು ಒಂದ್ ವೇಳೆ ಜಾತಿ ವರ್ಣ ವ್ಯವಸ್ಥೆ ಬಹಳ ಪ್ರಬಲವಾಗಿದ್ರೆ ಕೃಷ್ಣ ರಾಜನೇ ಆಗಕ್ಕಾಗ್ತಿರ್ಲಿಲ್ಲ. ಆವಾಗ ಕೃಷ್ಣನ ಕಾಲಕ್ಕೆ ವರ್ಣ ವ್ಯವಸ್ಥೆ ಪ್ರಬಲವಾಗಿರ್ಲಿಲ್ಲ ಅಂತ ಕಾಣಿಸುತ್ತೆ. ಅದಕ್ಕೆ ಒಬ್ಬ ಯಾದವ ವಂಶದಲ್ಲಿ ಹುಟ್ಟಿದಂತಹ ಗೋಪಾಲಕರ ನಡುವೆ ಬೆಳೆದಂತಹ ಒಬ್ಬ ವಿದ್ಯಾರ್ಥಿ, ಪರಾಕ್ರಮಿ, ಶೂರ, ಅವನು ದುಷ್ಟನಾದಂತಹ ತನ್ನ ಮಾವನನ್ನು ಕೊಂದು ಆ ರಾಜ್ಯವನ್ನು ವಶಪಡಿಸ್ಕೋಬೇಕಾದ್ರೆ ಅದು ವರ್ಣ ವ್ಯವಸ್ಥೆ ಇರ್ಲಿಲ್ಲ ಅಂತ ಕಾಣುತ್ತೆ ಆಗಿನ ಕಾಲದಲ್ಲಿ. ಅಂತಹ ಕೃಷ್ಣನ ಬಾಯಿಂದ ಭಗವದ್ಗೀತೆ ಹೇಳೋ ನೆಪದಲ್ಲಿ ಚಾತುರ್ವರ್ಣಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ಅಂತ ಹೆಂಗ್ ಹೇಳಕ್ಕಾಗತ್ತೆ? ಆದ್ರಿಂದ ಇಲ್ಲಿ ಬಸವಣ್ಣವ್ರು ಕೇಳೋದು ಸಪ್ತಧಾತು ಸಮಂ ಪಿಂಡಂ, ಎಲ್ಲರಿಗೂ ಸಪ್ತಧಾತುಗಳು ಸಮವಾಗಿದೆ, ದೇಹ ಸಮವಾಗಿದೆ. ಪಿಂಡ ಅಂದ್ರೆ ದೇಹ. ಸಪ್ತಧಾತು ಸಮಂ ಪಿಂಡಂ ಸಮಯೋನಿ ಸಮುದ್ಭವಂ ಅಂದ್ರೆ ಎಲ್ಲರೂ ಒಂದೇ ರೀತಿ ಹುಟ್ಟಿದ್ದಾರೆ. ಅದು ಏನು ಪುರುಷ ಸೂಕ್ತದಲ್ಲಿ ಏನೋ ಬರುತ್ತಂತೆ, ತಲೆಯಲ್ಲಿ ಹುಟ್ಟಿದ್ರು ಒಬ್ರು, ಆಮೇಲಿಂದ ಭುಜದಲ್ಲಿ ಹುಟ್ಟಿದ್ರು, ತೊಡೆಯಲ್ಲಿ ಹುಟ್ಟಿದ್ರು, ಪಾದದಲ್ಲಿ ಹುಟ್ಟಿದ್ರು ಅಂತ ಹೇಳಿ. ಅಸ್ಪೃಶ್ಯನಿಗೆ ಜಾಗವೇ ಇಲ್ಲ. ಮತ್ತು ಪರಮಾತ್ಮ ನಿರಾಕಾರ ಆದ್ಮೇಲೆ ಅವನಿಗೆ ತಲೆ, ತೊಡೆ ಅಥವಾ ಭುಜ ಎಲ್ಲಿ ಬರ್ಬೇಕು? ಆದ್ರಿಂದ ಸಮಯೋನಿ ಸಮುದ್ಭವಂ, ಎಲ್ಲರೂ ಯೋನಿಜರೇ ಆಗಿ ಹುಟ್ಟಬೇಕು ಜಗತ್ನಲ್ಲಿ. ಆತ್ಮಜೀವ ಸಮಾಯುಕ್ತಂ ವರ್ಣಾನಂ ಕಿಂ ಪ್ರಯೋಜನಂ, ಆತ್ಮಜೀವಗಳು ಸಮವಾಗಿದೆ ಎಲ್ಲರಿಗೂ. ಅಂಥದ್ರಲ್ಲಿ ವರ್ಣ ತಗೊಂಡು ಏನ್ ಮಾಡ್ತೀರಪ್ಪ? ಕಿಂ ಅಂದ್ರೆ ಏನು? ಪ್ರಯೋಜನಂ ಕಾಶಿ ಕಮ್ಮಾರನಾದ. ಆವಾಗ ಇಲ್ಲಿಂದ ಆ ವಚನ ತಗೊಂಡಿದ್ದಾರೆ. ಕಾಶಿ ಕಮ್ಮಾರನಾದ, ಬೀಸಿ ಮಡಿವಾಳನಾದ, ಹಾಸನಿಕ್ಕಿ ಸಾಲಿಗನಾದ, ವೇದವನೋದಿ ಹಾರ್ವನಾದ. ಕರ್ಣದಲ್ಲಿ ಜನಿಸಿದವರುಂಟೆ ಅಂದ್ರೆ ಮಹಾಭಾರತದಲ್ಲಿ ಕರ್ಣದಲ್ಲಿ ಹುಟ್ಟಿಸಿದಾರಲ್ಲ, ಅವೆಲ್ಲ ಸುಳ್ಳು. ಯಾರು ಕಿವಿಲಿ ಹುಟ್ಟೋದಿಲ್ಲ. ಕಿವಿಲಿ ಹುಟ್ಟೋದು ಕೂಕ್ಲೆ ಅಷ್ಟೇ, ಗೊತ್ತಾಗಲ್ಲ. ಈ ಮನುಷ್ಯರು ಹುಟ್ಟಕ್ಕೆ ಸಾಧ್ಯ ಇಲ್ಲ. ಕುಂತಿ ಕಿವಿಯಲ್ಲೂ ಕರ್ಣ ಹುಟ್ಟಿಲ್ಲ, ಆ ಕಾಲದಲ್ಲಿ ಯಾರು ಹುಟ್ಟಿಲ್ಲ. ಅಂತ ಧರ್ಮದಲ್ಲಿ ನಮ್ಮಲ್ಲಿ ಚನ್ನಬಸವಣ್ಣವ್ರನ್ನ ಅಯೋನಿಜರನ್ನಾಗಿ ಹುಟ್ಸಕ್ ಪ್ರಯತ್ನ ಪಟ್ಬಿಟ್ರು ವಿರೂಪಾಕ್ಷ ಪಂಡಿತ. ಆಮೇಲಿಂದ ಅಲ್ಲಮ ಪ್ರಭುಗಳನ್ನ ಅಯೋನಿಜರನ್ನಾಗಿ ಹುಟ್ಸಕ್ ಪ್ರಯತ್ನ ಪಟ್ಟ ಚಾಮರಸ. ಇದು ನನ್ಗೆ ಬೇಜಾರಾಗದು. ಯಾವ ಧರ್ಮ ವೈಚಾರಿಕತೆ ಆಧಾರದ ಮೇಲೆ, ಸತ್ಯದ ಆಧಾರದ ಮೇಲೆ, ವೈಚಾರಿಕತೆ ಅಂದ್ರೆ ಈಗಿನವ್ರು ಹೇಳ್ತಾರಲ್ಲ ಶುಷ್ಕ ವೈಚಾರಿಕತೆ ಅಲ್ಲ, ಸತ್ಯ, ಸದ್ಭಕ್ತಿ, ಸುಜ್ಞಾನ, ಸತ್ಕ್ರಿಯೆಗಳ ಆಧಾರದ ಮೇಲೆ ಹುಟ್ಟಿದಂತ ಒಂದು ವಿಜ್ಞಾನ ಸಮರ್ಥಿಸ್ಕೊಳ್ತಕ್ಕಂಥ ಧರ್ಮವನ್ನ ಮತ್ತೆ ಈ ಕವಿಗಳು ಮತ್ತೆ ಹಿಂದಕ್ಕೆ ತಗೊಂಡು ಹೋಗ್ಬಿಟ್ರಲ್ಲ. ಎಂತ ಅನ್ಯಾಯ, ಎಂತ ಅಪಚಾರ! ಶರಣ ಧರ್ಮಕ್ಕೆ ಮಾಡಿದ ಅಪಚಾರ ಅದು. ಅದಕ್ಕೆ ಮತ್ತೆ ನಮ್ಮ ವಿದ್ವಾಂಸರುಗಳು, ಲಿಂಗಾಯತ ವಿದ್ವಾಂಸರುಗಳು ಏನೇನೋ ಸ್ಪಷ್ಟೀಕರಣ ಕೊಡಕ್ ಹೋದ್ರು. ಯಾಕೆ ಸ್ಪಷ್ಟೀಕರಣ ಕೊಡಕ್ ಹೋಗ್ತೀರಾ? ಅಗತ್ಯವೇ ಇಲ್ಲ. ಕಕ್ಕಯ್ಯನ ಪ್ರಸಾದದಿಂದ ಹುಟ್ಟಿಲ್ಲ ಚನ್ನಬಸವಣ್ಣ. ಅವನ್ ಯಾವನೋ ಬರದ ಅಂದಾಕ್ಷಣಕ್ಕೆ ನೀವ್ ಯಾಕೆ ಅದ್ರ ತಲೆ ಕೆಡಿಸ್ಕೊಂತೀರಾ?
ಪ್ರಸಾದದಲ್ಲಿ ಹುಟ್ಟಿದ, ಪಾದೋದಕದಲ್ಲಿ ಹುಟ್ಟಿದ, ವಿಭೂತಿಯಲ್ಲಿ ಹುಟ್ಟಿದ ಅಂದ್ರೆ ಅರ್ಥ ಬೇರೆ ಅದು. ವಚನ ಸಾಹಿತ್ಯದ ಆಧಾರದ ಮೇಲೆ ಅರ್ಥ ಕಲ್ಪಿಸ್ಬೇಕೆ ಹೊರತು ನೀವು ಯಾವ್ಯಾವ್ದು ಆಧಾರದ ಮೇಲೆ ಕಲ್ಸಕ್ ಹೋದ್ರೆ ಕರ್ಣದಲ್ಲಿ ಜನಿಸಿದವನುಂಟೆ ಅಂತ 12ನೇ ಶತಮಾನದಲ್ಲಿ ಕೇಳಿದ್ರೆ 14ನೇ ಶತಮಾನ 15ನೇ ಶತಮಾನದಲ್ಲಿ ಬೆನ್ನಲ್ಲಿ ಹುಟ್ಟದ, ಅಕ್ನಾಗಮನ್ ಬೆನ್ನಲ್ಲಿ ಹುಟ್ಟದ ಅಂತ ಬರ್ದಾನೆ ವಿರೂಪಾಕ್ಷ ಪಂಡಿತ್. ಮತ್ತೆ ಇಂಥದ್ದನ್ನ ನೀವು ಒಂಚೂರು ಆಧರಿಸ್ಲೇಬಾರ್ದಂತ ಅವನು. ಅಂತ ಕವಿಗಳ ಆಧಾರ ಬೇಕಾಗೇ ಇಲ್ಲ ನಮಗೆ. ವಚನ ಸಾಹಿತ್ಯ ಏನು ಕಡಿಮೆ ಇದೆ. ಆದ್ರಿಂದ ನಾವಿಲ್ಲಿ ತಿಳ್ಕೊಬೇಕು, ಕವಿಗಳಿಗೆ ಅರ್ಥ ಕೊಡಕ್ ಹೋಗ್ಬೇಡಿ, ವಚನ ಸಾಹಿತ್ಯವನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ. ಅಂತಹ ಹೊಸ ವಿದ್ವಾಂಸರುಗಳು ಹುಟ್ಟಬೇಕಿನ್ಮೇಲೆ ಅಂತ ಹೊಸ ರೀತಿಯ ವ್ಯಾಖ್ಯಾನಗಳು ವಚನಕ್ಕೆ ಆಗ್ಬೇಕು. ವಿಜ್ಞಾನವನ್ನು ಬಳಸ್ಕೊಂಡು ಮಾಡಿ. ವಿಜ್ಞಾನ ಯುಗದಲ್ಲಿ 20ನೇ ಶತಮಾನದಲ್ಲಿ ನೀವು ಕವಿಗಳ ಬೆನ್ನ ಹತ್ತಿ ದಾರಿ ತಪ್ಪಿಸ್ಕೊಂಡ್ರಲ್ರಿ ಎಂತ ವಿದ್ವಾಂಸರುಗಳು ನೀವೆಲ್ಲ. ಆದ್ರಿಂದ ನಾವಿಲ್ಲಿ ತಿಳ್ಕೊಬೇಕು, ವಚನ ಸಾಹಿತ್ಯದಲ್ಲಿ ಸ್ಪಷ್ಟವಾಗಿ ಕೇಳ್ತಾರೆ, ಆತ್ಮಜೀವ ಸಮಾಯುಕ್ತಂ ವರ್ಣನಂ ಕಿಂ ಪ್ರಯೋಜನಂ. ಕಾಸಿ ಕಮ್ಮಾರನಾದ ಅಂದ್ರೆ ಯಾರು ಕಾಸ್ತಾರೋ ಅವ್ರ ಕಮ್ಮಾರನ ಮಗ ಕಾಸ್ಬೇಕು ಅಂತಿಲ್ಲ. ಕಮ್ಮಾರನ ಮಗ ಇವತ್ತು ವಕೀಲ ಆಗಿದ್ದಾನೆ, ಜಡ್ಜ್ ಆಗಿದ್ದಾನೆ, ಮಿನಿಸ್ಟರ್ ಆಗಿದ್ದಾನೆ, ಗುರು ಆಗಿದ್ದಾನೆ, ಏನ್ ಬೇಕಾದ್ರೂ ಆಗ್ಬೋದು. ಕಾಸಿ ಕಮ್ಮಾರನಾದ, ಬೀಸಿ ಮಡಿವಾಳನಾದ. ಬೀಸಿ ಅಂದ್ರೆ ಬಟ್ಟೆ ತೊಳೆಯೋದು, ಬಟ್ಟೆ ಒಗೆಯೋದು ಅಂತಿರಲ್ಲ. ಬೀಸಿ ಮಡಿವಾಳನಾದ. ಹಾಸನಿಕ್ಕಿ ಸಾಲಿಗನಾದ. ಸಾಲಿಗ ಅನ್ಕೊಳ್ಳೆ ಸಾಲ ಕೊಡೋರಂತ ಅರ್ಥ ಮಾಡ್ತಾರ, ಅಲ್ಲ. ಸಾಲಿಗ ಅಂದ್ರೆ ಸಾಲಿ ಅಂದ್ರೆ ಸೀರೆ ಅಂತ ಅರ್ಥ. ಹಾಸು ಬೀಸು ಏನ್ ನೇಯ್ತಿದ್ರಲ್ಲ ಆ ಶಬ್ದ ಬಳಸಿದ. ಹಾಸನಿಕ್ಕಿ ಸಾಲಿಗನಾದ. ವೇದವನೋದಿ ಹಾರುವನಾದ. ಯಾರು ವೇದ ಓದ್ತಾನ ಅವನ ಹಾರುವನ್ ಮಗ ವೇದ ಓದ್ಬೇಕು ಅಂತ ಅವನು ಅಕಸ್ಮಾತ್ ಅಜ್ಞಾನಿ ಇದ್ರೆ, ಅವನಿಗೆ ಸಂಸ್ಕೃತ ಹತ್ಲಿಲ್ಲ ಅಂದ್ರೆ, ಸಂಸ್ಕೃತ ಕಲಿಯಕ್ಕಾಗ್ಲಿಲ್ಲ ಅಂದ್ರೆ ಅವನ್ ಬೇರೆ ಕೆಲಸ ಮಾಡ್ತಾನೆ. ಅಂದ್ರೂ ಅವನ್ನ ಹಾರುವ ಅಂತ ಯಾಕೆ ಕರಿಬೇಕು? ವೇದವನೋದಿ ಹಾರುವನಾದ. ಕರ್ಣದಲ್ಲಿ ಜನಿಸಿದವರುಂಟೆ ಜಗದೊಳಗೆ. ಇದು ಕಾರಣ ಕೂಡಲ ಸಂಗಮ ದೇವ ಲಿಂಗಸ್ಥಳವನ್ನರಿದವನೇ ಕುಲಜನು. ಇದೆಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣ.